लाखों लोगों की श्रद्धा का केंद्र, आध्यात्मिक चेतना का केंद्र। मांड्या जिला जो अपनी ऑर्गेनिक खेती के लिए भी जाना जाता है कर्नाटका में, आज बहुत ही पवित्र दिन श्री गुरु भैरवैक्य मंदिर जो कि आदि चुनचुनगिरी महासंस्थानम मठ के 71वें पीठाधिपति और संत श्री डॉक्टर बाल गंगाधर नाथ महास्वामी को समर्पित एक स्मारक है। वो तस्वीरें भी हम दिखाएंगे। ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಬಾಲಗಂಗಾಧರನಾಥ ಸ್ವಾಮೀಜಿಯವರ ಗದ್ದುಗೆಗೆ ನಮಸ್ಕಾರವನ್ನು ಮಾಡಿದರು ನರೇಂದ್ರ ಮೋದಿ ಅವರು. ಮಂಡ್ಯದ ಆದಿಚುಂಚನಗಿರಿ ಮಠಕ್ಕೆ ಆಗಮಿಸಿದ್ದಾರೆ. ದೃಶ್ಯಗಳಲ್ಲಿ ಆದಿಚುಂಚನಗಿರಿಯಲ್ಲಿ ನಿರ್ಮಾಣವಾಗಿರುವಂತಹ ಭೈರವೈಕ್ಯ ಮಂದಿರದ ಉದ್ಘಾಟನೆಗೋಸ್ಕರ ಬಂದಿದ್ದಾರೆ. ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭೈರವೈಕ್ಯ ಮಂದಿರ ನಿರ್ಮಾಣ ಆಗಿದೆ. ಮಂಡ್ಯದ ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಬಾಲಗಂಗಾಧರನಾಥ ಸ್ವಾಮೀಜಿಯವರ ಗದ್ದುಗೆಗೆ ನಮಸ್ಕಾರವನ್ನು ಮಾಡಿದರು. ಸುಮಾರು 80 ಕೋಟಿ ರೂಪಾಯಲ್ಲಿ ನಿರ್ಮಾಣ ಆಗಿರುವಂತಹ ಭೈರವೈಕ್ಯ ಮಂದಿರದ ಉದ್ಘಾಟನೆಗೋಸ್ಕರ ಆಗಮಿಸಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಈಗ ಕಾಲಭೈರವ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದಾರೆ. ಅಲ್ಲಿ ಕಾಲಭೈರವೇಶ್ವರನ ಪೂಜೆಯನ್ನು ಕೂಡ ನಡೆಸ್ತಾ ಇರುವ ದೃಶ್ಯವನ್ನು ನೀವು ನೋಡ್ಬೋದು. ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೈರವೈಕ್ಯ ಮಂದಿರ ನಿರ್ಮಾಣ ಆಗಿದೆ. ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ಭವ್ಯ ಮಂದಿರದ ನಿರ್ಮಾಣ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಒರಿಸ್ಸಾದ ಸೂರ್ಯ ದೇಗುಲದ ಕಲೆಯನ್ನು ಒಳಗೊಂಡಿರುವಂತಹ ದೇವಸ್ಥಾನ ಇದು. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗಾ ಮತ್ತು ವಾಸ್ತುಶಿಲ್ಪದ ಮಿಶ್ರಣ ಇದೆ. ಸಹಸ್ರಾರು ವರ್ಷಗಳಿಂದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗೆ ದೈವಿಕ ಶಕ್ತಿ ಇದೆ ಅನ್ನುವಂತಹ ನಂಬಿಕೆ ಇದೆ. ಆಗಸಕ್ಕೆ ಚಾಚಿದ ಗೋಪುರಗಳು, ಶಿಲ್ಪಕಲೆಯ ಅದ್ಭುತ ಕೆತ್ತನೆಗಳು, ದೇವರ ಭಾಷೆಯನ್ನ ಕಲ್ಲಿನಲ್ಲಿ ಬರೆದ ಮಹಾಕಾವ್ಯದಂತೆ ಈ ಮಂದಿರವನ್ನು ನಿರ್ಮಿಸಲಾಗಿದೆ. ಶ್ರೀಗಳ ಗದ್ದುಗೆಯ ಸುತ್ತ ಬೆಳ್ಳಿ ಕವಚ ನಿರ್ಮಾಣ ಮಾಡಿರೋದು ಇದರ ಬಹಳ ದೊಡ್ಡ ವಿಶೇಷತೆ.